ಮೊದಲನೇ ಪ್ರಶ್ನೆ, ಕರ್ನಾಟಕ ಎಂಬ ಹೆಸರನ್ನು ಅಧಿಕೃತವಾಗಿ ಯಾವ ವರ್ಷದಲ್ಲಿ ಅಳವಡಿಸಲಾಯಿತು? ಆಪ್ಷನ್ ಎ 1956, ಆಪ್ಷನ್ ಬಿ 1965, ಆಪ್ಷನ್ ಸಿ 1973, ಆಪ್ಷನ್ ಡಿ 1980. ಸರಿಯಾದ ಉತ್ತರ ಆಪ್ಷನ್ ಸಿ 1973. ನಿಮ್ಮ ಎರಡನೇ ಪ್ರಶ್ನೆ, ಕರ್ನಾಟಕ ಏಕೀಕರಣದ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಕೆಂಗಲ್ ಹನುಮಂತಯ್ಯ, ಆಪ್ಷನ್ ಬಿ ಆಲೂರು ವೆಂಕಟರಾಯ, ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಡಿ ದೇವರಾಜ ಅರಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂರು ವೆಂಕಟರಾಯ. ನಿಮ್ಮ ಮೂರನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಕೃಷ್ಣದೇವರಾಯ, ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕರಾಯ, ಆಪ್ಷನ್ ಸಿ ದೇವರಾಯ II, ಆಪ್ಷನ್ ಡಿ ಅಚ್ಯುತ್ಯರಾಯ. ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕರಾಯ. ನಿಮ್ಮ ನಾಲ್ಕನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ದ್ವಾರಸಮುದ್ರ, ಆಪ್ಷನ್ ಸಿ ಹಂಪಿ, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂಪಿ. ನಿಮ್ಮ ಐದನೇ ಪ್ರಶ್ನೆ, ಹೊಯ್ಸಳರ ರಾಜಧಾನಿ ಯಾವುದು? ಆಪ್ಷನ್ ಎ ಕಲಬುರಗಿ, ಆಪ್ಷನ್ ಬಿ ದ್ವಾರಸಮುದ್ರ, ಆಪ್ಷನ್ ಸಿ ಹಂಪಿ, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಾರಸಮುದ್ರ. ನಿಮ್ಮ ಆರನೇ ಪ್ರಶ್ನೆ, ಐಹೊಳೆ, ಪಟ್ಟದಕಲ್ಲು ಮತ್ತು ಬಾದಾಮಿ ಯಾವ ರಾಜವಂಶಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರಾಷ್ಟ್ರಕೂಟರು, ಆಪ್ಷನ್ ಬಿ ಕದಂಬರು, ಆಪ್ಷನ್ ಸಿ ಚಾಲುಕ್ಯರು, ಆಪ್ಷನ್ ಡಿ ಹೊಯ್ಸಳರು. ಸರಿಯಾದ ಉತ್ತರ ಆಪ್ಷನ್ ಸಿ ಚಾಲುಕ್ಯರು. ನಿಮ್ಮ ಏಳನೇ ಪ್ರಶ್ನೆ, ಕರ್ನಾಟಕದ ಮೊದಲ ಕನ್ನಡ ಸಾಮ್ರಾಜ್ಯ ಯಾವುದು? ಆಪ್ಷನ್ ಎ ರಾಷ್ಟ್ರಕೂಟರು, ಆಪ್ಷನ್ ಬಿ ಕದಂಬರು, ಆಪ್ಷನ್ ಸಿ ಚಾಲುಕ್ಯರು, ಆಪ್ಷನ್ ಡಿ ಹೊಯ್ಸಳರು. ಸರಿಯಾದ ಉತ್ತರ ಆಪ್ಷನ್ ಬಿ ಕದಂಬರು. ನಿಮ್ಮ ಎಂಟನೇ ಪ್ರಶ್ನೆ, ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಶ್ರೀವಿಜಯ, ಆಪ್ಷನ್ ಡಿ ಜನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀವಿಜಯ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ಕರ್ನಾಟಕದ ಸ್ಥಳ ಯಾವುದು? ಆಪ್ಷನ್ ಎ ಶ್ರವಣಬೆಳಗೊಳ, ಆಪ್ಷನ್ ಬಿ ಹಂಪಿ, ಆಪ್ಷನ್ ಸಿ ಮೈಸೂರು ಅರಮನೆ, ಆಪ್ಷನ್ ಡಿ ಗೋಲ್ ಗುಂಬಾಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಂಪಿ. ನಿಮ್ಮ ಹತ್ತನೇ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಯಾರ ವಿರುದ್ಧ ಹೋರಾಟ ನಡೆಸಿದರು? ಆಪ್ಷನ್ ಎ ಫ್ರೆಂಚರು, ಆಪ್ಷನ್ ಬಿ ಪೋರ್ಚುಗೀಸರು, ಆಪ್ಷನ್ ಸಿ ಬ್ರಿಟಿಷರು, ಆಪ್ಷನ್ ಡಿ ಮೊಘಲರು. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟಿಷರು. ನೀವು 10 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾಗಿ ಉತ್ತರಿಸಿದ್ದೀರಿ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಜಿಕೆ ಕ್ವಿಜ್, ಕರೆಂಟ್ ಅಫೇರ್ಸ್ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆಗಳಿಗಾಗಿ ಜ್ಞಾನ ನಿಲಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.